ರಸ್ತೆ ಮಧ್ಯದಲ್ಲಿ ಗಾಳಿಯಲ್ಲಿ ಗುಂಡನ್ನ ಹಾರಿಸೋ ಮೂಲಕವಾಗಿ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿರುವಂತಹ ಘಟನೆ, ಅದು ಕೂಡ ಮಧ್ಯರಾತ್ರಿಯಲ್ಲಿ ಬಂದೂಕು ಹಿಡಿದು ಗಾಳಿಯಲ್ಲಿ ಗುಂಡು ಹಾರಿಸಿ ಸೆಲೆಬ್ರೇಷನ್ಗೆ ಮುಂದಾಗಿದ್ರು. ಗ್ರಾಮ ಪಂಚಾಯಿತಿ ಸದಸ್ಯರಿಂದ ಈ ಗೂಂಡಾ ವರ್ತನೆ ಆಗಿದೆ. ಬೆಳಗಾವಿ ಜಿಲ್ಲೆಯ ಕುಡಚಿ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ. ಕೈಯಲ್ಲಿ ಚಾಕು ಬೇರೆ ಕೈಯಲ್ಲಿ ಹಿಡ್ಕೊಂಡಿದ್ದಾರೆ ಯುವಕರು. ಕೇಕ್ ಕತ್ತರಿಸೋಕೆ ಮಾತ್ರ ಚಾಕು ಹಿಡಿದಿದ್ದಾರೆ ಅಂತ ಅಂದ್ಕೊಳ್ಳೋ ಹಾಗಿಲ್ಲ, ಯಾಕಂದ್ರೆ ಪೋಸ್ಟ್ ಕೊಟ್ಟಿರೋದು ಕೂಡ ಭಾರಿ ಜೋರಾಗೇ ಇದೆ. ಗ್ರಾಮ ಪಂಚಾಯಿತಿ ಸದಸ್ಯ ಬಾಬಾ ಜಾನ್ ಖಾಲಿ ಮುಂಡಾ ಸೈ ಅವರನ್ನ ಬಂಧನಕ್ಕೆ ಒಳಪಡಿಸಿದ್ದಾರೆ. ಹುಟ್ಟುಹಬ್ಬವನ್ನ ಯಾವ ರೀತಿ ಆಚರಣೆ ಮಾಡಬೇಕೋ ಆ ರೀತಿಯಾಗಿ ಮಾಡಿದ್ರೆ ಯಾರೂ ಪ್ರಶ್ನೆ ಮಾಡ್ತಿರ್ಲಿಲ್ಲ. ಬದಲಾಗಿ ರಸ್ತೆಯಲ್ಲಿ ಬಂದು ಗಾಳಿಯಲ್ಲಿ ಗುಂಡು ಹಾರಿಸಿ ಚಾಕುವನ್ನ ಹಿಡಿದು ಪ್ರದರ್ಶನ ಕೊಟ್ಟು ಅದನ್ನ ವಿಡಿಯೋ ಮಾಡಿಕೊಂಡು ಅದನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕ್ಕೊಳ್ತಾರೆ ಅಂದರೆ ಏನು ಹೇಳಬೇಕು? ಗನ್ನಿಗೆ ಲೈಸೆನ್ಸನ್ನು ಪಡೆಯಲಾಗಿತ್ತಾ? ಆ ಲೈಸೆನ್ಸ್ ಪಡೆದಿದ್ರೆ ಅದನ್ನು ಈ ರೀತಿಯಾಗಿ ಪೋಸ್ಟ್ ಕೊಡಲಿಕ್ಕೆ ಬಳಕೆ ಮಾಡ್ಕೊಳ್ಳೋದು ಸೂಕ್ತನಾ? ಈ ಸಂದರ್ಭದಲ್ಲಿ ಏನಾದರೂ ಯಾರ ಮೇಲಾದರೂ ಫೈರಿಂಗ್ ಆಗಿದ್ದಿದ್ರೆ ಏನು ಅನ್ನೋದ್ರ ಬಗ್ಗೆ ಈಗ ತನಿಖೆ ನಡೀತಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಚೇತನ್ರಿಂದ. ಚೇತನ್, ಆ ಗಾಳಿಯಲ್ಲಿ ಗುಂಡು ಹಾರಿಸಿದ್ದ ಬಂದೂಕೇನಿದೆ ಅದು ಯಾರದ್ದು? ಆ ವ್ಯಕ್ತಿಯದ್ದೇನ? ಮತ್ತು ಅಲ್ಲಿ ಚಾಕು ಹಿಡ್ಕೊಂಡು ಪೋಸ್ ಕೊಡುವಂತಹದ್ದು, ಗಾಳಿಯಲ್ಲಿ ಗುಂಡು ಹಾರಿಸುವಂತಹ ನೆಸೆಸಿಟಿ ಏನಿತ್ತು? ಇದ್ರ ಜೊತೆ ಖಂಡಿತವಾಗಿ ಕೂಡ ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಕುಡಚಿ ಪಟ್ಟಣದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯನಿದ್ದಾನೆ ಬಾಬಾಜಾನ್. ಆತ ಒಂದು ರೀತಿಯಾದಂತಹ ಅಸಭ್ಯ ವರ್ತನೆ ರಸ್ತೆ ಮಧ್ಯದಲ್ಲಿ ತೋರಿರುವಂತದ್ದು. ಅದರಲ್ಲೂ ಕೂಡ ತನ್ನ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಏನು ಈಗ ಸದ್ಯದ ಮಾಹಿತಿಗಳ ಪ್ರಕಾರ ಗನ್ ಆತನದ್ದೇ ಆದ್ರೆ ಲೈಸೆನ್ಸ್ ಗನ್ ಅಂತ ಹೇಳಲಾಗ್ತಾ ಇದೆ. ಆದ್ರೆ ರಸ್ತೆ ಮಧ್ಯದಲ್ಲಿ ಗುಂಡು ಹಾರಿಸಿದ ಕಾರಣ ಪೊಲೀಸರು ಈಗಾಗಲೇ ಆತನನ್ನು ವಶಕ್ಕೆ ಪಡೆದಿದ್ದಾರೆ. ಅದರ ಜೊತೆಗೆ ನ್ಯಾಯಾಂಗ ಬಂಧನಕ್ಕೂ ಕೂಡ ಒಪ್ಪಿಸಿದ್ದಾರೆ ಅನ್ನೋ ಮಾಹಿತಿ ಸದ್ಯ ಲಭ್ಯವಾಗ್ತಿರುವಂತದ್ದು. ಈ ವ್ಯಕ್ತಿ ಸಾರ್ವಜನಿಕ ವಲಯದಲ್ಲಿ ಗುರುತಿಸಿಕೊಂಡಿದ್ರು, ಕುರ್ಚಿ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದ. ಹೀಗಾಗಿ ತನ್ನ ಅಭಿಮಾನಿಗಳ ಜೊತೆಗೆ ನಡು ರಸ್ತೆಯಲ್ಲಿ ಈ ರೀತಿ ವರ್ತನೆ ತೋರಿರುವಂತದ್ದು. ಅದರಲ್ಲೂ ಕೂಡ ಈತ ಕಾಂಗ್ರೆಸ್ ಬೆಂಬಲಿತ ಸದಸ್ಯ ಅಂತ ಹೇಳಲಾಗ್ತಾ ಇದೆ. ಏನು ಕುರ್ಚಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕ ಇದ್ದಾರೆ, ಮಹೇಂದ್ರ ತಮ್ಮಣ್ಣವರ ಆಪ್ತ ಅಂತಾನೂ ಕೂಡ ಮಾಹಿತಿಗಳು ಲಭ್ಯವಾಗ್ತಿರುವಂತದ್ದು. ಹೀಗಾಗಿ ಈತನ ವಿರುದ್ಧ ಈಗ ಸದ್ಯ ಕುರ್ಚಿ ಪೊಲೀಸರು ಮೊದಲು ವಿಡಿಯೋ ವೈರಲ್ ಆಗುವ ಮೊದಲು ಸುಮ್ಮನಿದ್ರು. ಈಗ ವಿಡಿಯೋ ವೈರಲ್ ಆಗುತ್ತಿದ್ದಂತೆ, ಮಾಧ್ಯಮಗಳಲ್ಲಿ ವರದಿ ಪ್ರಸಾರ ಆಗುತ್ತಿದ್ದಂತೆ ಎಚ್ಚೆತ್ತುಕೊಂಡು ಆತನನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಕಳಿಸಿರುವಂತದ್ದು. ದಿವ್ಯಜ್ಯೋತಿ, ಥ್ಯಾಂಕ್ ಯು ಚೇತನ್ ನಿಮ್ಮೆಲ್ಲ ಮಾಹಿತಿಗೆ.